ಮಿತ್ರರೇ, ವೈಭವ್ ಸೂರ್ಯವಂಶಿ ಕೇವಲ 15ನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಕ್ಕೆ ಪದಾರ್ಪಣೆ ಮಾಡಿ ಇತಿಹಾಸ ನಿರ್ಮಿಸಿದರು. ಆದರೆ ಇಂಗ್ಲೆಂಡ್ ಬೌಲರ್ಗಳು ರೂಪಿಸಿದ ಬೌಲಿಂಗ್ ತಂತ್ರಕ್ಕೆ ವೈಭವ್ ಬಲಿಯಾದರು. ವೈಭವ್ನನ್ನು ಔಟ್ ಮಾಡಲು ಮೊದಲೇ ಸ್ಟ್ರಾಟಜಿ ಎಣೆಯಲಾಗಿತ್ತು. ವಿಲ್ ಜಾಕ್ಸ್ ಔಟ್ಸೈಡ್ ಆಫ್ ಸ್ಟಂಪ್ ಕಡೆ ಚೆಂಡನ್ನು ಸ್ಪಿನ್ ಮಾಡಿದ್ದರು. ವೈಭವ್ ಯಾಮಾರಿ ಮುಂದೆ ನುಗ್ಗಿ ಹೊಡೆಯಲು ಯತ್ನಿಸಿದಾಗ ಚೆಂಡು ಸ್ಪಿನ್ ಆಗಿ ಬ್ಯಾಟಿನಿಂದ ಮಿಸ್ ಆಗಿತ್ತು. ಚೆಂಡು ಸೀದಾ ವಿಕೆಟ್ ಕೀಪರ್ ಕೈಗೆ ಹೋಗಿ ವೈಭವ್ ಸ್ಟಂಪ್ ಔಟ್ ಆದರು. ಹೀಗಾಗಿ ಚೊಚ್ಚಲ ಪಂದ್ಯದಲ್ಲಿ ವೈಭವ್ ಕೇವಲ 14 ರನ್ ಗಳಿಸಿ ಔಟ್ ಆದರು. ಈ ಬಾರಿ ಅಂತೂ ಮತ್ತೆ ಆಯ್ಕೆ ಸಮಿತಿಯ ಎಡವಟ್ಟು ಕಂಡುಬಂತು. ಸ್ಪಿನ್ನರ್ಗಳಿಗೆ ಸಹಕಾರಿಯಾಗದ ಪಿಚ್ನಲ್ಲಿ 3 ಸ್ಪಿನ್ನರ್ಗಳನ್ನು ಆಡಿಸುವ ಅಗತ್ಯ ಇರಲಿಲ್ಲ. ಅದರಲ್ಲೂ ರವಿ ಬಿಷ್ಣೋಯಿಗೆ 17ನೇ ಓವರಿನಲ್ಲಿ ಬೌಲಿಂಗ್ ಕೊಟ್ಟು ಶ್ರೇಯಸ್ ಅಯ್ಯರ್ ದೊಡ್ಡ ಬ್ಲಂಡರ್ ಮಾಡಿದರು. ಇಂಗ್ಲೆಂಡಿನ ಜಾಕೋಬ್ ಪೆಥೆಲ್ ಬಿಷ್ಣೋಯ್ ಅವರ 3 ನೋಬಾಲ್ಗಳ ಫುಲ್ ಅಡ್ವಾಂಟೇಜ್ ತಗೊಂಡು ಸಿಕ್ಸರ್ ಸುರಿಮಳೆ ಸುರಿಸಿದರು. ಆ ಓವರಿನಲ್ಲಿ ಬಿಷ್ಣೋಯ್ 29 ರನ್ ಕೊಟ್ಟು ಭಾರತದ ಸೋಲಿಗೆ ಅಡಿಪಾಯ ಹಾಕಿದರು. ಗೆಲುವಿನ ದಡದಲ್ಲಿದ್ದ ಭಾರತವನ್ನು ಸೋಲಿನ ಸುಳಿಗೆ ಸಿಕ್ಕಿಸಿದರು. ವಿಲ್ ಜಾಕ್ಸ್ ಔಟ್ ಆದಾಗ ಇಂಗ್ಲೆಂಡ್ ಸ್ಕೋರ್ 15.2 ಓವರ್ಗಳಲ್ಲಿ 133 ರನ್ಗಳಾಗಿತ್ತು. 4.4 ಓವರ್ಗಳಲ್ಲಿ 58 ರನ್ ಸ್ಕೋರ್ ಮಾಡೋದು ಅಷ್ಟು ಸುಲಭವಿರಲಿಲ್ಲ. ಆದರೆ ಡೆತ್ ಓವರ್ನಲ್ಲಿ ಬಿಷ್ಣೋಯ್ಗೆ ಬೌಲಿಂಗ್ ಕೊಟ್ಟು ಶ್ರೇಯಸ್ ದೊಡ್ಡ ಪ್ರಮಾದ ಎಸಗಿದರು. ಇನ್ನು 6 ಎಸೆತ ಬಾಕಿ ಇರುವಷ್ಟರಲ್ಲೇ ಇಂಗ್ಲೆಂಡ್ ಅನಾಯಾಸವಾಗಿ 130ರ ಗಡಿ ದಾಟಿ ಜಯ ಗಳಿಸಿತು. ರವಿ ಬಿಷ್ಣೋಯ್ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನು ತಂಡಕ್ಕೆ ವೇಗದ ಬೌಲರ್ ಆಗಿ ಸೇರಿಸಿಕೊಳ್ಳಬಹುದಾಗಿತ್ತು. ಮೊಹಮ್ಮದ್ ಸಿರಾಜ್ ಅನುಭವಿ ಬೌಲರ್. ಟೆಸ್ಟ್, ಒನ್ ಡೇ ಮ್ಯಾಚ್ ಮತ್ತು T20 ಮ್ಯಾಚ್ಗಳಲ್ಲಿ ಆಡಿದ ಅಪಾರ ಅನುಭವವಿದೆ. ಇಂಗ್ಲೆಂಡಿನಲ್ಲಿ 2 ಮತ್ತು ಐರ್ಲೆಂಡಿನಲ್ಲಿ 2, ಒಟ್ಟು 4 ಪಂದ್ಯಗಳಲ್ಲೂ ಅವರನ್ನು ಬೆಂಚ್ ಕಾಯಿಸಿರುವುದು ಏಕೆಂದು ಅರ್ಥವಾಗುತ್ತಿಲ್ಲ. ಹೊಸಬರ ಜೊತೆಗೆ ಕನಿಷ್ಠ ಇಬ್ಬರಾದರೂ ಅನುಭವಿ ಬೌಲರ್ಗಳಿದ್ದರೆ ಪಂದ್ಯವನ್ನು ನಿರಾಯಾಸವಾಗಿ ಗೆಲ್ಲಬಹುದು. ಮುಂದಿನ T20 ವಿಶ್ವಕಪ್ಗೆ ಗೌತಮ್ ಗಂಭೀರ್ ಹೊಸ ತಂಡವೊಂದನ್ನು ಅಳಿಗೊಳಿಸುತ್ತಿರಬಹುದು. ಆದರೆ ಎಲ್ಲ ಪಂದ್ಯಗಳಲ್ಲೂ ಸೋಲುತ್ತಾ ಇದ್ದರೆ ಭಾರತದ ಮಾನ ಮರ್ಯಾದೆ ಹರಾಜಾಗುತ್ತೆ ಮತ್ತು T20 ವಿಶ್ವಕಪ್ಗೆ ಮತ್ತು ಏಕದಿನ ವಿಶ್ವಕಪ್ಗೆ ಕ್ವಾಲಿಫೈ ಆಗುವುದು ಕಷ್ಟವಾಗಬಹುದು. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.